गुणवर्जनसम्पर्कात् याति नीचोऽपि गौरवं याति नीचोऽपि गौरवं पुष्पमाला प्रसङ्गेन पुष्पमाला प्रसङ्गेन सूत्रं शिरसि धार्यते। ಈ ಸುಭಾಷಿತ ಸಜ್ಜನರ ಸಂಪರ್ಕ ಮಾಡಿ ಅಂತ ನಮ್ಮನ್ನು ಒತ್ತಾಯಿಸ್ತದೆ. ನೀವು ಕೆಟ್ಟವರಾದರೂ ಚಿಂತಿಲ್ಲ, ಒಳ್ಳೆಯವರ ಜೊತೆ ಬೆರೆತರೆ ನೀವು ದೊಡ್ಡವರಾಗ್ತೀರಿ. ಅದೇ ಕೆಟ್ಟವರ ಜೊತೆ ನೀವು ಒಳ್ಳೆಯವರಾಗಿದ್ದು ಬೆರೆತರೆ ಕೆಟ್ಟವರು ಬೀಳುವ ಪ್ರಪಾತಕ್ಕೆ ನೀವು ಬೀಳಬಹುದು. ಇಲ್ಲಿ ಸುಭಾಷಿತ ನಮಗೊಂದು ಉದಾಹರಣೆಯನ್ನು ಕೊಡ್ತದೆ. ನಾವು ಬಾಳೆಯ ಹಗ್ಗವನ್ನು ತಲೆಯ ಮೇಲೆ ಮುಡಿಯೋದೆ, ಆದರೆ ಹಗ್ಗದಲ್ಲಿ ಹೂವನ್ನು ಪೋಣಿಸಿದರೆ ಹೂವಿನ ಜೊತೆ ಹಗ್ಗವು ತಲೆಯ ಮೇಲೆ ಮೆರೀತದೆ. ದೇವರಿಗೆ ಹಾರವನ್ನು ಮಾಡಿ ಹಾಕ್ತೇವೆ. ಹೂವಿನ ಸಂಪರ್ಕದಿಂದ ಹಗ್ಗವು ಉನ್ನತವಾದ ಸ್ಥಾನವನ್ನು ಪಡೆಯೋದು ನಾವು ಕಂಡಿದ್ದೇವೆ. ಹಗ್ಗ ಅಂದರೆ ಕೆಟ್ಟವನು, ಹೂವು ಅಂದರೆ ಸಜ್ಜನ. ಸಜ್ಜನನ ಸಂಪರ್ಕದಿಂದ ಕ್ಷುಲ್ಲಕವಾದ ಸಾಮಾನ್ಯ ಜನವೂ ಕೂಡ ಗುಣವಜ್ಜನ ಸಂಪರ್ಕ, ಸಜ್ಜನರ ಸಂಪರ್ಕದಿಂದ ಸಾಮಾನ್ಯ ವ್ಯಕ್ತಿಯೂ ಕೂಡ ದೊಡ್ಡ ಪದವಿಯನ್ನು ಏರಬಲ್ಲ. ಪ್ರಿಯರೇ, ಆದ್ದರಿಂದ ಕೆಟ್ಟವರ ಸಹವಾಸ ಮಾಡಬೇಡಿ. ಹೂವಿನ ಜೊತೆ ಹಗ್ಗ ಸೇರಿದಂತೆ ಒಳ್ಳೆಯವರ ಜೊತೆ ನೀವು ಸೇರಿ ನೀವು ಎತ್ತರಕ್ಕೆ ಏರುವ ಪ್ರಯತ್ನ ಮಾಡಿ. ಕೆಟ್ಟವರ ಜೊತೆ ಸೇರಿ ಪ್ರಪಾತಕ್ಕೆ ಬೀಳಬೇಡಿ. ಇದು ಈ ಸುಭಾಷಿತ ನಮಗೆ ಕೊಡುವ ಉತ್ತಮ ಸಂದೇಶ.